ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶೋಭಾ ರಾಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಳ್ಳಿ ಸ್ಟೈಲ್ ಮೊಟ್ಟೆ ಬಿರಿಯಾನಿ ಮಾಡೋದು ಹೇಗೆ ನೋಡ್ಕೊಂಬರೋಣವಾ? ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚ್ ಶುಂಠಿ, 1 ಇಡಿ ಪುದೀನ, 1 ಇಡಿ ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ 3, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಪಲಾವ್ ಎಲೆ, 1 ಸ್ಪೂನ್ ಸೋಂಪು, ಚಕ್ಕೆ, ಲವಂಗ, ಸ್ವಲ್ಪ ಕಾಯಿ, ಇಷ್ಟನ್ನು ರುಬ್ಬಿ ಮಡಿಕೊಬೇಕು. ಇದು ಒಗ್ಗರಣೆಗೆ 2 ಈರುಳ್ಳಿ, 2 ಟೊಮೆಟೊ, 2 ಸಣ್ಣಗೆ ಹಚ್ಚಿದ್ದೀನಿ. ಕುಕ್ಕರ್ ಇಕ್ಕಿ ಬಿಸಿ ಆಯಿತು ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಟು ಪಲಾವ್ ಐಟಮ್ ಎಲ್ಲ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಅದನ್ನು ಫುಲ್ ಎಲ್ಲ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಹಸಿ ಹೋಗೋ ತನಕ ರುಬ್ಕೊಂಡು ಆಮೇಲೆ ರುಬ್ಬಿರೋಂಥ ಮಸಾಲ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಅದು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಈ ಕಡೆ ಮೊಟ್ಟೆ ಹಾಕೊಂಡಿದ್ದೀನಿ, ಈ ಕಡೆ ಮಸಾಲ ರೆಡಿ ಮಾಡ್ತಾಯಿದ್ದೀನಿ. ಹಸಿ ವಾಸನೆ ಹೋಗೋ ತನಕ ರುಬ್ಕೊಳ್ತಾ ಇದು ಮಾಡ್ಕೊಬೇಕು. ಆಮೇಲೆ ಟೊಮೊಟೊ ಹಾಕಿ ಇದು ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಹುರ್ಕೊಬೇಕು ಚೆನ್ನಾಗಿ. ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮ್ಮ ಟೇಸ್ಟ್ ತಕ್ಕನಾಗಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಬೇಕು ಅಂದರೆ ಮಿಕ್ಸ್ ಮಾಡ್ತಿರ್ಬೇಕು, ಇಲ್ಲಾಂದ್ರೆ ತಡ ಹಿಡಿದ್ಬಿಡುತ್ತೆ. ನೋಡಿ ಈ ಥರ ಎಣ್ಣೆ ಬಿಟ್ಟಾಯ್ತು ಮೇಲೆ ಸ್ವಲ್ಪ ಅರಿಶಿನ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿ. ಈ ಕಡೆ ಮೊಟ್ಟೆ ಕುದೀತಿದೆ, ಈ ಕಡೆ ನೋಡಿ ಗ್ರೇವಿ ಥರ ಆಯ್ತು ಮೇಲೆ ಅಕ್ಕಿ ತೊಳೆದಿಕ್ಕೊಬೇಕು. 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನೋಡಿ. ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಇದ್ರ ಅಕ್ಕಿ ಎಷ್ಟು ತೊಗೊಂಡಿರ್ತೋ ಡಬಲ್ ಪಟ್ ನೀರು ಹಾಕ್ಬೇಕು. 2 ಗ್ಲಾಸ್ ನೀರು ಹಾಕಿದ್ದೀನಿ ನೋಡಿರಿ. ಕಲರ್ ನೋಡಿರಿ ಎಷ್ಟು ಚೆನ್ನಾಗಿದೆ, ಗ್ರೀನ್ ಯಾವುದೇ ಮಸಾಲ ಯೂಸ್ ಮಾಡಿಲ್ಲ, ಏನಿಲ್ಲ ನೋಡಿ. ಈ ಥರ ಕುದಿ ಬಂದಾದ್ಮೇಲೆ ಅಕ್ಕಿ ಹಾಕಿದ್ದೀನಿ ನಾನು. ಅಕ್ಕಿ ಹಾಕಿ ಒಂದು ಕುದಿ ಬಂದಾದ್ಮೇಲೆ ಅಕ್ಕಿ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ರಿ ನೋಡಿರಿ. ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಕುದಿಯಕ್ಕೆ ಬಿಡ್ರಿ. ಈ ಕಡೆ ಅಷ್ಟು ಮೊಟ್ಟೆ ಬಿಡಿಸ್ಕೊಳ್ಳೋಣ ಬೆಂದಿರೋದು ನೋಡಿ. ಈ ಥರ 3 ಕಡೆ ಓಪನ್ ಮಾಡ್ಕೊಬೇಕು. ಏನು ಕೇಳಿರಿ, ಅದ್ರೊಳಗಡೆ ಎಲ್ಲ ಮಸಾಲೆ ಹಿಡಿಬೇಕಲ್ವಾ ನೋಡಿರಿ. ಎಲ್ಲ ಮೊಟ್ಟೆನ ಈ ಥರ ಒಂದು 6 ಮೊಟ್ಟೆ ತೊಗೊಂಡಿದ್ದೀನಿ ನಾನು. ಈ ಥರ ಕುದಿ ಬರಬೇಕಾದ್ರೆ ತಿರ್ಗಾ ಇನ್ನೊಂದು ಸಲ ಮಿಕ್ಸ್ ಮಾಡಬೇಕು. ಅದನ್ನು ಕುದಿ ಬರಬೇಕಾದ್ರೆ ನೀಟಾಗಿ ಮಿಕ್ಸ್ ಮಾಡಿ ತಿರ್ಗಾ ಅದು ಮೊಟ್ಟೆ ಹಾಕಬೇಕು. ಒಂದೊಂದೇ ಮೇಲೇ ಹಾಕಿ ತಿರ್ಗಾ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಮೊಟ್ಟೆ ಹಾಕಾದ್ಮೇಲೆ ಮೊಟ್ಟೆ ಹಾಕ್ಬಿಟ್ಟು ನೋಡಿರಿ ಇನ್ನು ಒಂದು ವಿಸಿಲ್ ಕೂಗಿಸ್ಕೋಬೇಕು. ಮೊಟ್ಟೆ ಹಾಕಾದ್ಮೇಲೆ ಮುಚ್ಚಿಬಿಡ್ರಿ. ಕುಕ್ಕರ್ನ ಮುಚ್ಚಿ ಒಂದು ವಿಸಿಲ್ ಬಂದಾದ್ಮೇಲೆ ತೆಗೀರಿ. ಪ್ರೆಸರ್ ಎಲ್ಲ ಹೋಗಲಿ. ಒಂದು ವಿಸಿಲ್ಗೆ ಹೋಗ್ಬಿಟ್ಟು ಪ್ರೆಸರ್ ಹೋಗೋಕೆ ಬಿಟ್ಬಿಡ್ರಿ. ಆಮೇಲೆ ನೋಡಿರಿ ಎಷ್ಟು ಚೆನ್ನಾಗಿ ಮೊಟ್ಟೆ ಎಲ್ಲ ತೆಗ್ದಿಕ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿ ಮೊಟ್ಟೆ ಜೊತೆ ಮಿಕ್ಸ್ ಮಾಡಿಬಿಡ್ರಿ. ಎಲ್ಲ ಹೊಡ್ಕೊಂಬಿಡುತ್ತೆ ಮೊಟ್ಟೆ. ಎಷ್ಟು ಚೆನ್ನಾಗಿ ಉದುರೋಗಾಗಿದೆ ನೋಡಿರಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇಷ್ಟು ಹೆಂಗಿಂತಂದ್ರೆ ಬಂದು ನಮ್ಗೆ ಹೇಳಿ. ಓಕೆ ಫ್ರೆಂಡ್, ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಇನ್ನೊಂದು ವಿಡಿಯೋಕ್ಕೆ ಸಿಗ್ತೀನಿ. ಬಾಯ್. ಇದೇ ಥರ ಅಡುಗೆ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್. ಮಾಡಿ ಹಾಕ್ತೀನಿ.